ಪರ ಸ್ವಾಗತ ಕೋರುತ್ತಾ, ನಮಗೆಲ್ಲ ತಿಳಿರುವ ವಿಷಯ ಏನಂದರೆ, ಅಯೋಗ್ಯ ಒಟ್ಟು ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನೀನಾಜಾಮ್ ಸತೀಶ್ ಅವರು ನಿರ್ಮಾಪಕರ ಬಗ್ಗೆ ಕೆಲವು ತಮ್ಮಗಳ ಮುಂದೆನೇ ಮಾತಾಡಿರೋದ್ರ ಬಗ್ಗೆ ಕೆಲವು ನಿರ್ಮಾಪಕರು ನಮಗೆ ಫೋನ್ ಮಾಡಿ, ಒಬ್ಬ ನಿರ್ಮಾಪಕ ಎಜುಕೇಟೆಡ್ ಆಗಿರಬೇಕು ಅಂದರೆ ಯಾವ ಅರ್ಥ ಅಂತ ಕೇಳಿದಾಗ, ಅದಕ್ಕೋಸ್ಕರ ನಾವು ಇಲ್ಲಿ ಸಭೆ ಕರೆದು ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ಏನು ಅಂತಂದರೆ, ಪ್ರತಿಯೊಬ್ಬ ನಿರ್ಮಾಪಕನು ಎಜುಕೇಟೆಡ್ ಆಗಿರ್ಬೇಕು ಅಂತ ಅವ್ರು ಮಾತಾಡಿರೋದು ಯಾವ ವಿಷಯದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಿಗೆ ಗೊತ್ತಾಗಿರೋದು ಏನಂದರೆ, ಎಲ್ಲ ಎಜುಕೇಟೆಡ್ ಆಗಿರೋರು ನಿರ್ಮಾಪಕರಾಗಿ ಬರಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿರೋದು. ಅದಕ್ಕೋಸ್ಕರ ಈ ಮಾಧ್ಯಮ ಮಿತ್ರನ ಕರೆದು ಇದು ಮಾಡ್ತೀವಿ. ಏನಂತಂದರೆ, ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸೋಲು ಗೆಲುವು ಅನ್ನೋದು ಅವ್ರಿಗೂ ಗೊತ್ತಿದೆ. ಆ ಎಲ್ಲ ನಿರ್ಮಾಪಕರು ಎಜುಕೇಟೆಡ್ಗಳ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತು ಈಗ ಅವರು ಅಷ್ಟರಲ್ಲಿ ನಾವು ಈ ಮೀಟಿಂಗೆಲ್ಲ ಕರೆದಾಗ ಅವರು ನಾನು ಹೇಳಿದ ಆ ರೀತಿ ಅಲ್ಲ, ನಾನು ಪಾಠ ಗೊತ್ತಿರಬೇಕು, ಚಿತ್ರರಂಗದಲ್ಲಿ ಪ್ರತಿಯೊಂದು ವಿಷಯಗಳು ಗೊತ್ತಿದ್ದು ಬರೋರಿಗೆ ನಾನು ಹೇಳಿರೋದು. ನಾನು ಎಜುಕೇಟೆಡ್ ಅಂದರೆ ಶಾಲೆಯಲ್ಲಿ ಓದಿ ಎಜುಕೇಟೆಡ್ ಅಲ್ಲ, ನಿರ್ಮಾಣ ಕೆಲಸದಲ್ಲಿ ತೊಡಗಿರೋರ್ಗೂ ಎಜುಕೇಟೆಡ್ ಆಗಿರಬೇಕು ಅನ್ನೋ ಒಂದು ಉದ್ದೇಶ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮಗೆಲ್ಲ ಮುಂದೆ ಈ ರೀತಿ ತಿಳಿಸ್ತಾ ಇದ್ದೀನಿ. ಅದು ಅವ್ರು ಹೇಳಿರೋದು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಎಜುಕೇಟೆಡ್ ಆಗಿರ್ಲೇಬೇಕು ಅನ್ನೋ ಉದ್ದೇಶ ನಮಗ್ ತಿಳಿಸ್ಕೊಟ್ಟು. ಸರ್, ನೀವು ಅರ್ಥ ಮಾಡ್ಕೊಂಡಿದ್ದೆ ತಪ್ಪು. ಒಂದು ನಿಮಿಷ, ನೀವು ಅರ್ಥ ಮಾಡ್ಕೊಂಡಿದ್ದೆ ತಪ್ಪು ಸರ್. ಆಕ್ಚುಲಿ ಯಾಕಂದ್ರೆ ಅವ್ರು ಹೇಳಿದ ಉದ್ದೇಶ ಅಲ್ಲಿ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ಎಜುಕೇಶನ್ ಅಂತಂದ್ರೆ ಸಿನಿಮಾದ ಆಗು ಹೋಗು ಮತ್ತೆ ಗೊತ್ತಿಲ್ಲದವ್ರು ಬಂದ್ಬಿಟ್ಟು ಸಿನಿಮಾ ಮಾಡಿದಾಗ ಸೋತಾಗ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅವರು ಸಿನಿಮಾ ಬಗ್ಗೆ ಮಾತಾಡಿರ್ಲಿಲ್ಲ, ಸಿನಿಮಾ ಬಗ್ಗೆ ಎಜುಕೇಶನ್ ಇರ್ಬೇಕು ಅಂತ ಹೇಳಿರ್ಲಿಲ್ಲ. ಅವರು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು. ಆ ಎದುರುಗಡೆ ಒಬ್ಬ ನಿರ್ಮಾಪಕ ಕುಂತಿದವರು ಅವರು ತುಂಬಾ ತಿಳ್ಕೊಂಡು ಮಾಡಿದ್ದಾರೆ, ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಎಲ್ಲ ಗೆದ್ದಿದ್ದಾವೆ ಅನ್ನೋ ವಿಷಯದಲ್ಲಿ ಹೇಳಿದಾಗ, ಅವರು ಯಾವ ಸಿನಿಮಾಗಳು ಮಾಡಿದ್ದಾರೆ, ಅವರು ಬರೀ ಹಂಚಿಕೆದಾರರು ಮತ್ತೆ ಇಲ್ಲ ಫೈನಾನ್ಷಿಯರು, ಆ ವಿಷಯದಲ್ಲಿ ಅವ್ರ ಒಬ್ಬರನ್ನ ತೋರಿಸಿ ಮಾತಾಡಿದಕ್ಕೆ ಕೆಲ ನಿರ್ಮಾಪಕರಿಗೆ ಬೇಸರ ಆಗಿದೆ. ಸರ್, ಖಂಡಿತ ಆ ವಿಚಾರ ಬೇಸರ ಆಗಿರ್ಬೋದು. ಬಟ್ ರಿಯಾಲಿಟಿ ಏನ್ ಗೊತ್ತಾ ಸರ್, ವಿಷಯ ಇಷ್ಟೇನೆ ಅವ್ರು ಹೇಳಿದ್ದು. ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಸೋಲ್ತಾ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ, ಸ್ಟಾರ್ಗಳು ಸಪೋರ್ಟ್ ಮಾಡ್ತಲ್ಲ, ಮೀಡಿಯಾಗಳು ಸಪೋರ್ಟ್ ಬೇಕು ಅಂತ ಮಾತಾಡ್ತಾ ಇದ್ರು. ಅದ್ರ ಮುಂದುವರೆದ ಭಾಗ ಆಗಿ ಅವ್ರು ಹೇಳಿದ್ದು ನಿರ್ಮಾಪಕರು ಸಿನಿಮಾದ ಬಗ್ಗೆ ಎಜುಕೇಶನ್ ಅಂದ್ರೆ ತಿಳ್ಕೊಂಡ್ ಬಂದಿರ್ಬೇಕು. ಈಗ ಸೋತ ತಕ್ಷಣ ನಾನು ಸಿನಿಮಾ ಸೋಲ್ತು, ಯಾರು ಸಿನಿಮಾ ಮಾಡಬೇಡಿ ಅಂದ್ರೆ ಅದು ಸಿನಿಮಾ ಇಂಡಸ್ಟ್ರಿಗೆ ಲಾಸು ಅನ್ನೋ ತರ ಹೇಳಿದ್ರು ಅವರು. ಪಾಸಿಟಿವ್ ಆಗಿ ಇತ್ತು ಅಂತ ನಮ್ಗೆ ಅನಿಸ್ತಿದೆ. ನಿಮ್ಗೆ ಯಾಕಂದ್ರೆ ನೀವು ಅಲ್ಲಿ ಇದ್ದಾರೆ, ನಿಮ್ಗೆ ಹಂಗ ಅನ್ಸಿದೆ ಹೇಳಿ. ನಾನು ಫುಲ್ ವಿಡಿಯೋ ನೋಡಿಲ್ಲ, ನಮ್ಗೆಲ್ಲ ಕಳ್ಸಿರೋದು ಏನು ಅಂತಂದ್ರೆ ಬರೀ ಒಂದು 2 ಮಿನಿಟ್ಸ್ ಫುಲ್ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ದು ತಪ್ಪು ಸರ್. ಅಲ್ಲ, ನಮ್ಗೆ ಏನ್ ಮಾತಾಡಿರೋದು ಅಂತಂದ್ರೆ ಅವರು ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ಮಾತ್ರ ನಮಗ್ ಕಳ್ಸಿರೋದು. ಮಿಕ್ಕಿದ್ ಫುಲ್ ವಿಡಿಯೋ ನೋಡಿದ್ರೆ ನೀವ್ ಹೆಂಗ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ? ಎಲ್ಲಾ ಗ್ರೂಪ್ಗಳಲ್ಲೂ ನಮ್ಮ ಗ್ರೂಪ್ ಇಲ್ಲ ನಮ್ಗೆ ಎಷ್ಟು ನಮ್ಗೆ ಕಲೆಕ್ಟ್ ಆಗಿದೆ ಅಷ್ಟು ಮಾತ್ರ ನೋಡಿದೀವಿ ನಾವು. ಒಂದು ವಿಚಾರ ಮಾತಾಡುವಾಗ ನೀವು ಕಂಪ್ಲೀಟ್ ಆಗಿ ಫಸ್ಟ್ ಅದನ್ನ ತಿಳ್ಕೊಬೇಕಲ್ವಾ? ತಿಳ್ಕೊಂಡೇ ಇಲ್ಲ, ನೋಡೇ ಇಲ್ಲ ಅಂತ ಆ ಹಣಗಳು ಆ ತರದ ಮಿಸ್ಯೂಸ್ ಆಗಬಾರ್ದು ಅಂದ್ರೆ ಒಂದು ಸಿನಿಮಾದ ನಾಲೆಡ್ಜ್ ತಿಳ್ಕೊಂಡು ನಿರ್ಮಾಪಕರು ಬಂದ್ರೆ ಚಿತ್ರಕ್ಕೂ ಒಳ್ಳೇದಾಗುತ್ತೆ, ನಿರ್ಮಾಪಕರಿಗೂ ಒಳ್ಳೇದಾಗುತ್ತೆ, ವೇಸ್ಟೇಜ್ ಖರ್ಚು ಹೋಗಲ್ಲ. ಆ ಆಂಗಲ್ ಅಲ್ಲೇ ಅವ್ರು ಹೇಳಿರುವಂತದ್ದು. ಅದಕ್ಕೆ ನಾವು ಕೂಡ ಅಲ್ಲೇ ಇದ್ವಿ, ಅದನ್ನ ನಾವು ಕೇಳಿಸ್ಕೊಂಡ್ವಿ. ನಮಗೆ ತಿಳ್ಕೊಂಡಿರೋದು ಸಿನಿಮಾ ನಾಲೆಡ್ಜ್ ಬಗ್ಗೆ ಅಲ್ಲ, ಎಜುಕೇಶನ್ ಬಗ್ಗೆ ಅಂತ ತಿಳ್ಕೊಂಡು. ಎಜುಕೇಟೆಡ್ ಅಂತ ಅವ್ರ ವರ್ಡ್ ಬಂದಿದೆ ಅಲ್ಲಿ. ಸಿನಿಮಾ ನಾಲೆಡ್ಜ್ ಇಲ್ಲ ಅನ್ಬಿಟ್ಟಿದ್ರೆ ನಾವು ಕೇಳ್ತಾನೆ ಇರ್ಲಿಲ್ಲ. ಇವಾಗ ನೀವ್ ಹೇಳಿದ್ರಲ್ಲ ಸಿನಿಮಾ ನಾಲೆಡ್ಜ್ ಅಂದಿದ್ರೆ ನಾವ್ ಯಾರು ಕೇಳ ಇರ್ತಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತೇನಿಲ್ಲ, ಅವ್ರು ಮಾತಾಡಿದ್ರು ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ತಪ್ಪು ಅಂತ ಹೇಳ್ತಾ ಇದೀವಿ ಅಷ್ಟೇ. ಈ ರೀತಿ ಮರುಕಳಿಸಬಾರ್ದು ಅಂತ ನಾವ್ ಹೇಳ್ತಿದೀವಿ. ಎಷ್ಟು ಗೊತ್ತಾಗುತ್ತೆ ಅಷ್ಟು ಮಾತ್ರ ನಾವು ನೋಡ್ಬೋದು. ನಾವು ಅದ್ರ ಬಗ್ಗೆ ಯಾವ ಮೀಡಿಯಾನಲ್ಲಿ ಮಾತಾಡಿದಾರೆ, ಎಷ್ಟು ಮಾತಾಡಿದಾರೆ ಅಂತ ನಾವು ಕೇಳಕ್ಕಾಗತ್ತಾ? ಅಲ್ಲ, ನಮ್ಮ ಹತ್ರ ಬಂದಿರೋ ಇದು ಸಿನಿಮಾ ಇಂಡಸ್ಟ್ರಿ ಏನು ಅಂತಾನೆ ಗೊತ್ತಾಗ್ತಿಲ್ಲ.
ಅಂತವ್ರು ಹಂಗ್ ಸಮಸ್ಯೆಗಳಾಗ್ತಿದೆ ಅಂತ ಉದಾಹರಣೆಗೆ ಒಂದ್ ಹೆಸರು ಹೇಳಿದ್ರೆ, ಯಾರೋ ಡಿಸ್ಟ್ರಿಬ್ಯೂಟರ್ ಯಾರೋ ಸಮಥಿಂಗ್ ಹೇಳಿದ್ರೆ, ಅವ್ರ ಹೆಸರು ಯಾಕೆ ತಗೊಂಡ್ರು ಅಂದ್ರೆ ಇವತ್ತು ಬಂದ್ರು ಕೂಡ ಸಿನಿಮಾ ಜ್ಞಾನ ಅವ್ರಿಗಿದೆ, ಸಿನಿಮಾ ಮಾಡ್ತಾ ಇದಾರೆ ಅಂತ ಹೇಳಿದೆ ಹೊರತು ಅವರಿಂದ ಇಂಡಸ್ಟ್ರಿ ಉಳಿತದೆ ಅಂತ ಒಂದು ಮಾತು ಹೇಳಿಲ್ಲ. ಮತ್ತೆ ಇವತ್ತಿನ ನಿರ್ಮಾಪಕರ ಪರವಾಗಿ ಅವ್ರು ಹೇಳಿದ ಆಕ್ಚುಲಿ ನಿರ್ಮಾಪಕರ ಪರವಾಗಿ ಮಾತಾಡಿರುವಂತ ವಿಚಾರದಲ್ಲಿ ನೀವು ತಪ್ಪಾಗಿ ತಿಳ್ಕೊಂಡು 2 ನಿಮಿಷ ವಿಚಾರದಲ್ಲಿ ಹೆಂಗ್ ಹೇಳ್ಬಿಡ್ತೀರ ಒಬ್ಬ ನಾಯಕ ನಟ ಈಗ ಏನು ಹಿಂದೆ ಮುಂದೆ ಗೊತ್ತಿಲ್ಲ ಹೆಂಗ್ ಕೂರಿಸ್ಬಿಟ್ಟು ಅವ್ರು ತಪ್ಪು ಅಂತ ಹೇಳ್ತೀರಾ ನೀವು ಹಾಗಾದ್ರೆ? ಯಾರನ್ನ ತಪ್ಪು ಅಂತ ಹೇಳ್ತೀರಾ? ಅವ್ರು ಹೇಳಿ ಸಿನಿಮಾ ನಿರ್ಮಾಪಕನಿಗೆ ನಾಲೆಡ್ಜ್ ಬೇಕು ಅನ್ನೋದಕ್ಕೆ ಅವ್ರು ಹೇಳಿದ ವಿಚಾರ ದೂರಕ್ಕೆ ಹೋಗೋದು ಬೇಡ, ಹಿಸ್ಟ್ರಿ ಬೇಡ ಸರ್. ಮೊನ್ನೆ ಕೂಡ ದೊಡ್ಡ ಮನ್ಸ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಒಬ್ಬೊಬ್ರು ಹೇಳೋ ದೊಡ್ಡ ಮನ್ಸ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ಆ ನಿರ್ಮಾಪಕನ ಪಾಡು ಯಾರು ಕೇಳಕ್ ಆಗ್ತಾ ಇಲ್ಲ, ಸರಿ, ಒಬ್ಬ ದೊಡ್ಡ ಮನುಷ್ಯ ಅಂತ ಅಂದ್ಬಿಟ್ಟು ನೆನ್ನೆ ವಿಡಿಯೋ ಆ ನಿರ್ಮಾಪಕನ ಪಾಡು ಯಾರು ಕೇಳಕ್ ಆಗ್ತಾ ಇಲ್ಲ. ನಿಜವಾದ ಸಮಸ್ಯೆ ಅದು ಸರ್, ವಾಸ್ತವಾಂಶ ಅದು. ಅದ್ರ ಕಡೆ ಗಮನ ಕೊಡ್ಬೇಕು, ಎಲ್ರು ಗಮನ ಕೊಡ್ಬೇಕು. ನೀವ್ ಹೇಳಿದ್ರಲ್ಲ ನಾಲೆಡ್ಜ್ ಇಲ್ಲ ಅನ್ನೋ ವರ್ಡ್ ಬಂದ್ಬಿಟ್ಟಿದ್ರೆ ಇಷ್ಟು ಸಮಸ್ಯೆನೇ ಆಗ್ತಿರ್ಲಿಲ್ಲ. ಸಿನಿಮಾ ಅದು ಸತ್ಯ ಕೂಡ. ಅವ್ರು ನಾಲೆಡ್ಜ್ ಇಲ್ಲ ಅಂತ ಹೇಳಿರೋ ಸತ್ಯ. ಅವ್ರು ಯಾವ ಆಂಗಲ್ ಹೇಳಿದ್ರು ಅಂತ ಯೋಚನೆ ಮಾಡಿ. ಅವ್ರು ಸಿನಿಮಾ ಬಗ್ಗೆ ನಾಲೆಡ್ಜ್ ಇಲ್ಲದೆ ಬಂದ್ರೆ ತಪ್ಪಾಗುತ್ತೆ. ಅದು ಎಜುಕೇಶನ್ ಅಂತ ವರ್ಡ್ ಬಂದಿರೋದ್ರಿಂದ ಇದು ಅಷ್ಟೇ ಬಂದಿರೋದು. ವಿದ್ಯಾಭ್ಯಾಸ ಹೇಳಿಲ್ಲ ಅವರು ಸಿನಿಮಾದ ಬಗ್ಗೆ. ಇಲ್ಲ ಅಣ್ಣ, ನೋಡಿ ಒಳ್ಳೇದಕ್ಕೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಣ್ಣ. ಜಗಭವನ್ ಸರ್, ಇದು ಅವ್ರು ನಮ್ಗೆ ಎಜುಕೇಶನ್ ಬಗ್ಗೆ ಮಾತಾಡಿದಾರೆ ಅಂತ ಒಂದಷ್ಟು ದೂರು ಕೊಟ್ಟಿದ್ದಾರೆ. ಅದಲ್ಲ ಯಾರು ನಿರ್ಮಾಪಕರು ಯಾರು, ಅವ್ರ ಹತ್ರ ಒಂದು ಕ್ಲಾರಿಟಿ ತಗೊಳ್ಳಿ ಸರ್. ಇಲ್ಲೇ ಇದಾರೆ ಎಲ್ಲಾರು. ಒಂದ್ ನಿಮಿಷ ಏನ್ ಮಾತಾಡಿದಾರೆ ಅಂತ ನಾಗೇಶ್ 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 ಹೇಳಿ ಸರ್, ಬನ್ನಿ. ಕ್ಲೀನ್ ಆಗಿ ಹೇಳಿ ಫಸ್ಟ್.